ಈ ಸಂದರ್ಭದಲ್ಲಿ ಹೇಳ್ತೇನೆ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಏನು ಸಮ ಸಮಾಜದ ನಿರ್ಮಾಣದ ಕನಸನ್ನ ಕಂಡ್ರೆ, ಅದನ್ನ 20ನೇ ಶತಮಾನದಲ್ಲಿ ಬಂದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಸಮ ಸಮಾಜದ ಕನಸಿಗೆ ಸಂವಿಧಾನ ರೂಪಿಸುವ ಮೂಲಕ ಅಧಿಕೃತವಾದ ಮುದ್ರೆ ಒತ್ತಿದ್ದು ಅದು ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಒಂದು ಮಾತನ್ನ ಹೇಳ್ತಾರೆ, ನೀವೆಲ್ಲ ಬಹಳ ಇಲ್ಲಿ 50-60 ವರ್ಷದ ಹಿಂದೆ ಇದ್ದವರೆಲ್ಲ ನೆನಪು ಮಾಡ್ಕೊಬೇಕು, ನಮಗೆ 57 ವರ್ಷ. ಆದ್ರೆ ಅಂಬೇಡ್ಕರ್ ಹುಟ್ಟಿದ್ದು 135 ವರ್ಷದ ಹಿಂದೆ. ಆದ್ರೆ ಅವರು ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಈಗಾಗಲೇ ಸುಮಾರು 70 ವರ್ಷ ಆಗಿದೆ. 70 ವರ್ಷ ನಮ್ಮನ್ನು ಬಿಟ್ಟು ಅವರು ಅಗಲಿದ್ರು ಅವರ ವಿಚಾರಧಾರೆಗಳು, ಬಸವಣ್ಣನವರ ವಿಚಾರಧಾರೆಗಳು 70 ವರ್ಷ ಅಲ್ಲ. ಈ ಭೂಮಿ, ಈ ಜಗತ್ತು, ಈ ಪ್ರಪಂಚ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಜೀವಂತವಾಗಿರ್ತವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲ ಹಿಂದೆ 12ನೇ ಶತಮಾನಕ್ಕಿಂತ ಮುಂಚೆ, ನಂತರ 20ನೇ ಶತಮಾನದಲ್ಲೆಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ, ಅವರು ಬಡವ ಆಗಿ ಹುಟ್ಟಿದ್ರೆ, ಶ್ರೀಮಂತ ಆಗಿ ಹುಟ್ಟಿದ್ರೆ, ಅಥವಾ ಒಂದು ಶೋಷಿತ ವರ್ಗದಲ್ಲಿ ಹುಟ್ಟಿದ್ರೆ, ಅಯ್ಯೋ ಏನ್ ಮಾಡೋದಪ್ಪ, ನನ್ನ ಹಣೆ ಬರ, ನಾನು ಹುಟ್ಟುಬಿಟ್ಟಿದ್ದೀನಿ ಅದರಲ್ಲಿ, ಅಥವಾ ನಾನು ಹುಟ್ಟುಬಿಟ್ಟಿದ್ದೀನಿ ಬಡವರಲ್ಲಿ, ನಾನು ಶೋಷಿತ ವರ್ಗದಲ್ಲಿ ಹುಟ್ಟುಬಿಟ್ಟಿದ್ದೀನಿ, ಇದು ನನ್ನ ಹಣೆ ಬರ ಅಂತ ಹೇಳ್ತಾ ಇದ್ರು. ಆದ್ರೆ 20ನೇ ಶತಮಾನದಲ್ಲಿ ಹುಟ್ಟಿದ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ನನ್ನ ಹಣೆ ಬರವನ್ನ ಯಾರೂ ಬರೆಯೋದಿಲ್ಲ, ನನ್ನ ಹಣೆ ಬರವನ್ನ ವಿಧಿ ಬರೆಯೋದಿಲ್ಲ, ನನ್ನ ಹಣೆ ಬರವನ್ನ ನಾನೇ ಬರೆದು ಉನ್ನತ ಸ್ಥಾನಕ್ಕೆ ಹೋಗ್ತೇನೆ ಅಂತೇಳಿ ಉನ್ನತ ಸ್ಥಾನವನ್ನು ಮುಟ್ತಾರೆ ಅನ್ನೋ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದು ಅವರಲ್ಲಿದ್ದಂತ ಛಲ. ಆ ಛಲ ಮುಂದಿನ ನಮ್ಮ ನಾಡಿನ ಯುವ ಪೀಳಿಗೆಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತಗಳು ಈ ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮುಖಾಂತರ ಯುವ ಪೀಳಿಗೆಗೆ ಈ ಅಂಬೇಡ್ಕರ್ ಕಂಡಂತ ಕನಸು, ಅಂಬೇಡ್ಕರ್ ಕಂಡಂತ ವಿಚಾರಧಾರೆಗಳನ್ನ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ.